ಶೇಪ್ ಬ್ಲೌಸ್ ಮಾಡೋದಕ್ಕೆ ಈ ರೀತಿ ಇದನ್ನ ನನಗೆ ಇವರು ನನ್ನ ಸಾರಿ ಹೆಂಗಂದ್ರೆ ಯೂಶ್ವಲಿ ನಾನು ಸಾರಿ ಪರ್ಚೇಸಿಂಗ್ ಹೋದ್ರೆ ನಾನು ಇದು ಸಾರಿ ಉಪಯೋಗಿಸಲಿ ಗೊತ್ತಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ರಿ ಎಲ್ಲರೂ? ತಮ್ಮನೇಲಲ್ಲಿ ಇದ್ದಂಗೆ ಇವತ್ತು ನಾನು ನನ್ನ ಕೆಲವೊಂದು ಸಾರಿ ಕಲೆಕ್ಷನ್ಸನ್ನು ವೀಡಿಯೋ ಮಾಡ್ತಿದ್ದೆ. ಆ್ಯಂಡ್ ಈಗ ನಾನು ವೇರ್ ಮಾಡಿರ್ಬೋದು ನನ್ನ ಅವಳು ಫ್ರೆಂಡ್ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇ ಕೊಟ್ಟಿದ್ದು ಕಾಟನ್ ಸಿಲ್ಕ್ ಬ್ಲೂ ಕಲರ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸಾರಿ, ಪಿಂಕ್ ಬ್ಲೌಸ್ ಇದು. ನಾನು ಇದಕ್ಕೆ ಬೇರೆ ಬ್ಲೌಸ್ ಹಾಕಿದೆ. ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ನಾನು ತುಂಬ ದಪ್ಪ ಇದ್ದೆ ಮಗನ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದು ಈಗ ಆಲ್ಟ್ರೇಷನ್ ಮಾಡಿ ಹಾಕೊಂಡು ಸೊ ನಾನು ಅದನ್ನೆಲ್ಲ ಇಟ್ಟು ಈಗ ಬೇರೆ ನನಗೆ ಯಾವುದು ಅದಕ್ಕೆ ಕರೆಕ್ಟ್ ಅನಿಸುತ್ತೋ ಅದನ್ನು ವೇರ್ ಮಾಡಿದೆ. ಇದೊಂದು ಸಿಂಪಲ್ ಸಾರಿ ನಂದು. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ನಾನು ಕಲೆಕ್ಷನ್ಸ್ ಅಂದರೆ ಎಲ್ಲ ಕಲೆಕ್ಷನ್ಸ್ ತೋರಿಸ್ತಿಲ್ಲ. ನನ್ನ ಹತ್ರ ತುಂಬ ಸ್ಯಾರೀಸ್ ಅಂತ ಇಲ್ಲ ಇದೆ, ಬಟ್ ಸದ್ಯಕ್ಕೆ ನಾನೀಗ ತೋರಿಸ್ತಾ ಇರ್ಬೋದು ನನ್ನ ಎಂಗೇಜ್ಮೆಂಟ್, ಮದುವೆ ಮತ್ತು ನನ್ನ ಏನು ನಾಮಕರಣ ಬೇಬಿ ಶೋರ್. ಇದು ಬೇಬಿ ಶೋರ್ ಅಂದರೆ ಸೀಮಂತದ್ದು ಸಾರಿ ಒಂದು 5 ರಿಂದ 6 ಸಾರಿ ಅಷ್ಟೇ ಈ ವಿಡಿಯೋದಲ್ಲಿ ತೋರಿಸ್ತಿದೆ. ಓಕೆ, ಇದು ಎಂಗೇಜ್ಮೆಂಟಿಗೆ ನಮ್ಮಲ್ಲಿ ಎಲ್ಲ ಕಡೆನೂ ಇರುತ್ತೆ ಅನ್ಸುತ್ತಲ್ಲ, ಮನೆಯಿಂದ ಸಾರಿ, ಮನೆಯಿಂದ ಒಂದು ಸಾರಿ ಫಸ್ಟ್ ಉಟ್ಕೊಂಡು ಹುಡುಗನ ಮನೆಯವರು ಉಟ್ಬೋದು ಬಪ್ಪು ಟೈಮಲ್ಲಿ. ಸೊ ಇದು ನಮ್ಮ ಮನೆಯಲ್ಲಿ ಕೊಟ್ಟ ಸಾರಿ. ಮತ್ತು ನನ್ನ ಹತ್ರ ಜಾಸ್ತಿ ಗ್ರೀನೇ ಇರ್ಬೋದು. ನಂಗೆ ಅನ್ಸುತ್ತೆ ಎಲ್ಲರ ಹತ್ರನೂ ಸ್ವಲ್ಪ ಗ್ರೀನ್ ಜಾಸ್ತಿ ಏನೋ ಅಲ್ಲ, ಯಾಕಂದರೆ ಈ ಗ್ರೀನಲ್ಲೇ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇರ್ಬೋದು. ಈಗ ನಾವು ಶಾಪಿಗೆ ಹೋದ ಕೂಡಲೇ ಫಸ್ಟ್ ನಮ್ಗೆ ಕಾಣಿಸಿದೆ ನಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು ಗ್ರೀನ್ ಕಲರ್ ಆಗಿರೋದು. ಹಂಗೆ ಮಾಡಿ ನನ್ನ ಹತ್ರ ಸುಮಾರು ಸಾರಿ ಆಯ್ತು ಈಗ ಗ್ರೀನ್ ಕಲರ್. ಇದರ ಬ್ಲೌಸು ಪಿಂಕ್ ಕಲರ್. ಇದು ಹೆಂಗಿತ್ತು ಇದಲ್ಲ, ಈ ಸೆರಗು ಮಾತ್ರ ತುಂಬ ಚಂದ ಇತ್ತು ಆಯ್ತಾ. ಸೆರಗು ಒಂಚೂರು ಬಿಡಿಸಿ ತೋರಿಸಿ. ಈ ಥರ ಸೆರಗು ಇದು. ನೆಕ್ಸ್ಟ್ ಈ ಥರ ಸೆರಗು ಆ್ಯಂಡ್ ಸಾರಿ ಹಿಂಗೆ ಕೆಳಗೆ ಬಿಡಿಸ್ತಿದ್ದೀವಿ ಸಾರಿಯಿಂದ. ಈ ಥರ ಸಾರಿ ಆಯ್ತಾ. ನಾನು ಫಸ್ಟ್ ಸಾರಿ ತಗೊಳ್ಳೋದು ನನ್ನ ಡಿಗ್ರಿಯಲ್ಲಿ ಇಪ್ಪತ್ತಿಗೆ ಕಾಲೇಜ್ ಡೇ ಅಲ್ಲ, ಸಾರಿ ಇದೆಲ್ಲದು ಇತ್ತಪ್ಪ ಫಂಕ್ಷನ್. ಆ ಟೈಮಲ್ಲಿ ನಾನು ಫಸ್ಟ್ ಸಾರಿ ತಗೊಂಡೆ ರೆಡ್. ಇದು ಹುಡುಗನ ಮನೆಯಿಂದ ಕೊಟ್ಟ ಸಾರಿ ನನಗೆ. ಆರೆಂಜ್ ಕಲರ್ ಅಲ್ಲ ಇದು, ಆರೆಂಜ್ ರೆಡ್ ಮಿಕ್ಸಿಡ್ ಕಲರ್ ಯಾವ್ದು ನಂಗೆ ಗೊತ್ತಿಲ್ಲ. ಇದಕ್ಕೂ ಸಹ ಕಾಂಟ್ರಾಸ್ಟ್ ಪಿಂಕೆ, ಮತ್ತೆ ಎಲ್ಲದಕ್ಕೂ ಪಿಂಕ್ ಅಲ್ಲ ಬ್ಲೌಸ್. ಈಗ ಹಂಗೆ ಬ್ಲೂ ಇದ್ರೆ ಪಿಂಕ್, ಗ್ರೀನ್ ಇದ್ರೆ ಪಿಂಕ್, ಆರೆಂಜ್ ಇದ್ರೆ ಪಿಂಕ್. ಯಪ್ಪ ನಂಗೆ ಈ ಪಿಂಕ್ ಬ್ಲೌಸ್ ಕಂಡು ಈ ಬೋರ್ ಆಗಿ ಹೋಯ್ತು. ಆಗ ನಾವು ನಮ್ದು ಫಂಕ್ಷನ್ ಎಲ್ಲ ಹಾಕೋ ಟೈಮಿಗೆ ಫುಲ್ ಪಿಂಕ್ ಬ್ಲೌಸ್ ಮತ್ತೆ ಗ್ರೀನ್ ಸಾರಿ. ಇದು ಒಂಥರ ಟ್ರೆಂಡ್ ಅಲ್ಲಿ ಇದೆ. ಇದ್ರ ಪಲ್ಲು ತೋರಿಸ್ದೆ, ಉಲ್ಟಾ ಅಲ್ಲ, ಸ್ವಲ್ಪ ಇದನ್ನು ವೇರ್ ಮಾಡಿ ತೋರಿಸೋದಕ್ಕೆ ಕಡೆ. ಇದನ್ನು ಓಕೆ, ಅದನ್ನ ಮತ್ತೆ ತೋರಿಸೋದಾ. ಈ ಥರದೊಂದು ಎಂತ ಇದೆ ಆ್ಯಕ್ಚುಲಿ ರೆಡಿಮೇಡ್ ಕುಚ್ಚು ನಾವೇ ತಂದಿಟ್ಟದ ಇದು. ಇದಕ್ಕೆ ಮಾತ್ರ ರೆಡಿಮೇಡ್ ಕುಚ್ಚು ಇಟ್ಟಿದ್ದು ನಾನು. ಮತ್ತು ಯಾವ ಸಾರಿಗೂ ನಾನು ರೆಡಿಮೇಡ್ ಕುಚ್ಚು ಇಟ್ಟಿದ್ದಿಲ್ಲ, ಇದು ಒಂದಕ್ಕೆ ಅನಿಸುತ್ತೆ. ಯಾಕಂದ್ರೆ ನಂಗೆ ರೆಡಿಮೇಡ್ ಕುಚ್ಚು ಇಷ್ಟ ಇಲ್ಲ, ಅದ್ರದ್ದು ಲುಕ್ ಹೊತ್ತು ಸಾರಿಗೆ ಅವತ್ತು ಸಾರಿಯಲ್ಲೇ ಬೇಬಿ ಕುಚ್ಚು ಇಟ್ಟರೆ ಅಡಿಲ್ಲ, ಅದು ಲುಕ್ ಕಾಣಿಸುತ್ತೆ. ಅದನ್ನ ಬಿಟ್ಟು ರೆಡಿಮೇಡ್ ಕುಚ್ಚು ಇಟ್ಟರೆ ಅಷ್ಟು ಲುಕ್ ಕಾಣ್ತಿಲ್ಲ, ಬಟ್ ಸ್ಟಿಚ್ ಮಾಡೋದಂಗೆ ಇರ್ತದೆ. ಸಾರಿ ಹೆಂಗೆ ಗೊತ್ತಾ, ಇದು ಬಾರ್ಡರ್ಲೆಸ್. ಇದನ್ನ ತಗೊಂಬತ್ತಿಗೆ ನಾನು ಯೂಶ್ವಲಿ ನಾನು ಸಾರಿ ಪರ್ಚೇಸಿಂಗ್ ಹೋದ್ರೆ ನಾನು ಹುಡ್ಕುದೇ ಇಲ್ಲ ಸಾರಿ ವಿಷಯದಲ್ಲಿ, ಬೇರೆ ಅಲ್ಲ ಅಲ್ಲಮ್ಮ. ಸಾರಿ ನಾನು ಪಟ್ಟ ಸೆಲೆಕ್ಷನ್ ಆಗ್ತ, ಬೇರೆ ನಾನು ಹೇಳೋದಿಲ್ಲ. ಸಾರಿ ಅಂತ ಹೋದ್ರೆ ನಂಗಂದ್ರೆ ನಾನು ಆಲ್ರೆಡಿ ಇದೇ ರೇಂಜಲ್ಲಿ ತಗೊಂಡ್ಕ ಇದೇ ಕ್ವಾಲಿಟಿ ಇದರಲ್ಲಿ ಅಂತ ಫಿಕ್ಸ್ ಆಗಿರುತ್ತೆ. ಮತ್ತೆ ಎಷ್ಟು ಫೋಟೋಸ್ ತಗೊಂಡು ಅದೇ ಅವ್ರ ಹತ್ರ ಹೇಳಿದ ತಕ್ಷಣ ಅವರು ತಂದು ಕೊಡ್ತಾರಲ್ಲ, ಸೊ ನಂಗೆ ಪಟ್ಟ ಸೆಲೆಕ್ಷನ್ ಆಗ್ತ. ಹಾಗೆ ಈ ಥರ ಸಾರಿ, ಈ ಸಾರಿ ನಂಗೆ ತುಂಬ ಇಷ್ಟ. ಆ್ಯಂಡ್ ಇದ್ರ ಬ್ಲೌಸು ಆಲ್ರೆಡಿ ತೋರಿಸಿದ್ನಲ್ಲ, ಅದ್ರ ಬ್ಲೌಸು ಇಲ್ಲ ಆಯ್ತು, ಎಲ್ಲೋ ಹೋಯ್ತು. ಇದ್ರದ್ದು ಪಿಂಕ್ ಬ್ಲೌಸ್, ಇಲ್ಲಿ ಬಾರ್ಡರ್ಲೆಸ್ ಸಾರಿ, ಬಟ್ ಚಿಕ್ಕ ಬಾರ್ಡರ್ ಬಂದಿತ್ತು ಕಾಣಿಲ್ಲ ಸೈಡೆಲ್ಲ. ಇದ್ರದ್ದೇ ಬ್ಲೌಸ್ ಪಿಂಕ್ ಕಲರ್, ಇದೇ ಥರ ಬಾರ್ಡರ್ ಇಲ್ಲ, ಬಟ್ ಈ ಥರ ಈ ಕಲರ್ ಪಿಂಕ್. ಬಲ್ ಈ ಸಾರಿನೂ ತುಂಬ ಚಂದ ಕಾಣಿಸ್ತದಲ್ಲ, ಅವತ್ತು ಕಲರ್ ಚಂದ ಐತಿ. ಈಗ ಇದಕ್ಕೆ ಎಷ್ಟು 7 ವರ್ಷ ಆಯ್ತು, 7 ವರ್ಷ ಅಲ್ಲ 8 ವರ್ಷ ಆಯ್ತು ಅನ್ಸುತ್ತಲ್ಲ, ಎಂಗೇಜ್ಮೆಂಟ್ ಆಗಿ 8 ವರ್ಷ ಆಯ್ತು. ಮುಹೂರ್ತ ಸಾರಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಕೆ ಅಂತ ಅಂದರೆ, ಈ ಸಾರಿ ಮಾತ್ರ ನಾನು ಒಂದು 5 ನಿಮಿಷನೂ ಇಲ್ಲ ಅನ್ಸುತ್ತೆ
ಓಯ್ ಹುಳು ಪಟ್ಟ ಫಸ್ಟ್ ಸಾರಿ ನಮ್ದು ಮುಹೂರ್ತ ಸಾರಿ ಹೆಂಗಂದ್ರೆ ಆಲ್ರೆಡಿ ನನ್ನ ತಲೆಯಲ್ಲಿ ಇತ್ತು ಗ್ರೀನ್ ಕಲರೇ ತಗೊಂಡ್ಕಂತ ಎಂತಾಯ್ತು ಸ್ವಲ್ಪ ಡಾರ್ಕ್ ಗ್ರೀನ್ ಆ ಥರದೇ ಕಾನ್ಸೆಪ್ಟ್ ಇದ್ದಿತ್ತು ತಲೆಯಲ್ಲಿ ಹೋದ ಕೂಡಲೇ ನಾನೊಂದು ಫೋಟೋ ತೋರಿಸಿದೆ ಅವರಿಗೆ. ಅದು ಹಿಂಗಿತ್ತು ಬಿಟ್ಟು ಅದೇ ಥರ ಸಾರಿ ತಂದ್ಕೊಟ್ಟಿರಾ ಮತ್ತು ಕಾಂಬು ಇದೇ ಇರಲಿಲ್ಲ ಅಂದರೆ ಅದು ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ಟೆ. ಜಸ್ಟ್ ಕಾಂಬ್ ಅಂತ ಒಂದು 2-3 ಸಾರಿ ಕಂಡೆ, ಬಟ್ ಇದನ್ನು ಕಂಡ್ಮೇಲೆ ಯಾವುದು ಇಷ್ಟ ಇಲ್ಲ ಆಯ್ತಾ, ಅದೇ ಫೈನಲೈಸ್ ಮಾಡೋದು. ಸೊ ಅದು ಎಲ್ಲಕ್ಕಿಂತ ನಾನು 3 ಸಾರಿ ಅನ್ಸುತ್ತೆ ನಾನು ಎಷ್ಟು ಫಾಸ್ಟ್ ಸೆಲೆಕ್ಟ್ ಮಾಡೋದು. ಆ್ಯಂಡ್ ಈ ಸಾರಿ ಮಾತ್ರ ತುಂಬ ಜನ ಇಷ್ಟಪಟ್ಟಿದೆ ಆಯ್ತಾ, ತುಂಬ ಜನ ಅಂದರೆ ಎಲ್ರಿಗೂ ಇಷ್ಟ ಆಯ್ತು. ಫಸ್ಟ್ ಊಟದ ಸಾರಿ ನಾನು ಈ ಥರ ಬಾರ್ಡರ್ ಪಿಂಕ್ ಮತ್ತು ಡಾರ್ಕ್ ಗ್ರೀನ್ ಆಯ್ತಾ, ಪಾಚಿ ಗ್ರೀನ್ ಅಲ್ಲಮ್ಮ ಇದು. ಹಿಡಿದಲ್ಲಿ ಸ್ವಲ್ಪ ಚೇಂಜ್ ತೋರುತ್ತೆ. ಹಾಂ ಹಿಡಿದಲ್ಲ, ಕುಚ್ಚು ಸಹ ಚಂದ ಇತ್ತು. ಸ್ವಲ್ಪ ಹತ್ತಿರದಿಂದ ತೋರಿಸಮ್ಮ ಕುಚ್ಚು. ಈ ಥರ ಕುಚ್ಚು ಇಡ್ಸಿದೆ. ಇದಕ್ಕೆಲ್ಲ ತುಂಬ ಕಾಸ್ಟ್ಲಿ ಇತ್ತು, ಆದರೂ ನಾನು ಒಂದು ಸಲ ಮದುವೆಗಲ್ಲ ಅಂತ ಮಾಡೋದು. ಮೈ ಫುಲ್ ಕೆಳಗೆ ಬಾರ್ಡರ್ ತೋರೋದಿಲ್ಲ, ಕೆಳಗೆ ಬಾರ್ಡರ್ ತೋರೋದಿಲ್ಲ. ಈಗ ಕೆಳಗೆ ಇದರಲ್ಲೇ ಪ್ಯಾರಟ್ ಗ್ರೀನ್ ಸೇಮ್ ಕಾಂಬಿನೇಷನ್, ಸೇಮ್ ಅಂದ್ರೆ ಸೇಮ್ ಸ್ಯಾರಿನೇ. ಅಮ್ಮಂದು ಪ್ಯಾರಟ್ ಗ್ರೀನ್, ನಂದು ಇದು ಡಾರ್ಕ್ ಗ್ರೀನ್. ಫುಲ್ ಮೈ ಸಾರಿ ಫುಲ್ ಈ ತರ ಪ್ಲೇನ್. ಕಾಮಕ್ ಸಿಂಪಲ್ ಇತ್ತು, ಬಟ್ ಉಟ್ರೆ ಸಕ್ಕದಾಗ್ತ. ಅದ್ ಕೆಲವೊಂದು ಸಾರಿನೇ ಹಂಗಲ್ಲ. ಈಗ ಮೈಸೂರು ಸಿಲ್ಕ್ ಕಂಡ್ರೆ ಇಷ್ಟು ಸಿಂಪಲ್ ಇರುತ್ತೆ, ಸೆರ್ಗದೆ. ಕಾಂಬು ತುಂಬಾ ಸಿಂಪಲ್, ಬಟ್ ಅದ್ರದ್ದು ಲುಕ್ ಬೇರೆ, ಅದಕ್ಕೆ ಕಂಪೇರ್ ಮಾಡೋಕ್ಕಾಗ್ತಿಲ್ಲ. ವೇರ್ ಮಾಡಿದಾಗ ಇದು ಬಾಟಲ್ ಗ್ರೀನ್ ಸಾರಿ, ಪಲ್ಲು ಮತ್ತು ಬಾರ್ಡರು ರಾಣಿ ಪಿಂಕ್. ಇದು ಒಂಥರ ಕಾಂಚೀಪುರಂ ಇನ್ಸ್ಪೈರ್ಡ್ ಅಂತ ಅನಿಸುತ್ತೆ, ನಾಟ್ ಶೂರ್. ಥ್ರೆಡ್ ವರ್ಕ್, ಅದೇ ಥ್ರೆಡ್ ವರ್ಕ್. ಇದು ಥ್ರೆಡ್ ಮತ್ತು ಬೀಡ್ಸ್ ವರ್ಕು ಇತ್ತಿದ್ರು, ಲೈಟ್ ಐ ಬೀಡ್ಸ್ ಹಾಕಿರೋ. ಇಲ್ಲ ಒಂದೆರಡು ಬೀಡ್ಸ್ ಹಿಂಗೆ ಒಂದು ಕಡೆ ಹಾಕಿ ಹಿಂಗೆ ಆಯಿತಾ. ಆ್ಯಂಡ್ ಬ್ಯಾಕ್ ನಂದು ಅದೇ ನನ್ನ ಮದುವೆದು ವಿಡಿಯೋ ಗೊತ್ತಾಯ್ತು ನಿಮಗೆ, ಈ ಬ್ಲೌಸೆಲ್ಲ ಕಂಡಿರ್ತೀರಿ. ಸೊ ಇದು ಮಾತ್ರ ನಂಗೆ ತುಂಬ ಇಷ್ಟ, ಈ ಬ್ಲೌಸು. ಹಾಗೆ ಮತ್ತೆಂತ ಗೊತ್ತಾ, ಜಾಸ್ತಿ ಬೀಡ್ಸ್ ವರ್ಕ್ ಮಾಡಿದಾಗ ಅದು ಬೇಗ ಬಿದೋಪುದು ಅಥವಾ ಅದು. ಓಕೆ, ಇದು ಈ ಥರ ಬ್ಯಾಕಲ್ಲಿ ಹಿಂಗೆ ಫ್ಲವರ್. ಇದು ಸಹ ಹಂಗೆ ನಾನು ಹಿಂಗೆ ಬೇಕಂದೇಳಿ ಹೇಳಿ ನಾನೊಂದು ಡಿಸೈನ್ ಕಳಿಸಿದೆ ಅವರಿಗೆ, ಹಾಗೆ ಮಾಡಿದ್ರೆ ಎಂತ ಅದು ಹಾಳಾಗ್ತಿಲ್ಲ. ಬ್ಯಾಕ್ ಫುಲ್ ಹಿಂಗೆ ಡಿಸೈನ್. ಓಕೆ, ಆ್ಯಂಡ್ ಇದು ಎಂತ ಇದು ಹ್ಯಾಂಗಿಂಗ್ ಸಿಗ್ಸ ನಾನು ಇದು ಮಾಡಿಸಿದ್ದೆ, ಥ್ರೆಡ್ ವರ್ಕ್ ಮಾಡಿಸಿದೆ. ಒಂದು ಸಲ ಎಲ್ಲ ಮದುವೆ ಅನ್ಕೊಂಡು ಮಾಡಿಸಿದೆ. ಈಗ ನಾನು ಇದು ಸಾರಿ ಹುಟ್ಟಿದ ಸಲ ಗೊತ್ತಾ, ಮದುವೆ ಆದಮೇಲೆ ನಾನು ಒಂದು ಸಲ ಹುಟ್ಟಿದ್ನೆ ನಾಲಮ್ಮ ಶ್ರೀದೇವಿದು ಒಂದೇ ಸಲ. ನನ್ನದು ರಿಲೇಟಿವ್ ಒಬ್ಬರದು, ಅಷ್ಟೇ, ಮತ್ತೆ ಯಾವುದಕ್ಕೂ ಉಡಲಿಲ್ಲ ಮದುವೆ ಸಾರಿ. ಹಾಂ, ಆ್ಯಂಡ್ ಇದು ಕೆಳಗಡೆ ಇದಕ್ಕೂ ಸಹ ಈ ಥರ ಕುಚ್ಚು ಮಾಡಿಸ್ತಿದೆ. ಓಕೆ, ಈ ಸೀರೆ ಅಂತ ಗೊತ್ತಾ, ನನ್ನ ಹಸ್ಬೆಂಡ್ ಆಗ ಢಾಕಾದಲ್ಲಿದ್ದಿದ್ರೆ ನಾನು ನನ್ನ ಅತ್ತೆ ಮತ್ತೆ ಎಲ್ಲ ಹೋಯ್ದಿತ್ತು, ಮತ್ತು ಬೇರೆಯವರಿಗೂ ಸಾರಿ ತಗೊಂಬರ್ಕಿದ್ದಿತ್ತು, ಎಲ್ಲ ಒಟ್ಟಿಗೆ ಹೋದ. ಆಗ ಎಂತಾಯ್ತಂತ ಅಂದರೆ, ಆ್ಯಕ್ಚುಲಿ ನನಗೆ ರೆಡ್ ಬೇಡ ಅಂತ ಇದ್ದಿತ್ತು ಮನಸ್ಸಲ್ಲಿ. ಯಾಕಂದ್ರೆ ಎಲ್ಲರೂ ಮೊದಲಿಂದನೂ ಮದುವೆ ದಿನ ಅಂದರೆ ರೆಡ್ ಸಾರಿ ಹಾಕೊಂಬದು ಔಟ್ ಆಫ್ ಫ್ಯಾಷನ್ ಅಂದ್ಕೊಂಡು ನಾನು ಬೇಡ ಸಾರಿಯ ಸೇಮ್ ಅಂತ ರೆಡ್ ತಗೊಂಬದು ಪಿಂಕಲ್ಲಿ ತಗೊಂಬ ಅಂತ. ಆಗ ಅದೊಂದು ಟ್ರೆಂಡ್ ಇದ್ದಿತ್ತು, ಪಿಂಕ್ ಕಲರ್ ಅಂದರೆ ರೆಡ್ ಕಣ್ಕೊಂಡು ಸಾಕಾಗಿ ಪಿಂಕಿಗೆ ಶಿಫ್ಟ್ ಆಗಿದ್ರು ಎಲ್ಲರೂ. ಸೊ ನಾನು ಪಿಂಕಿ ನನ್ನ ತಲೆಯಲ್ಲಿದ್ದು. ನಮ್ದು ರಿಲೇಟಿವ್ ಒಬ್ರು ಹೇಳಿದ್ದಿರು, ಮದುಮಗಳಿಗೆ ರೆಡ್ಡೇ ಚಂದ, ನೀನು ರೆಡ್ಡೇ ತಗೋ ಅನ್ಕೊಂಡ. ಸೊ ಸೇಮ್ ಎಂತದ್ದು ರೆಡ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಪಿಂಕ್ ಕಂಡೆ. ಪಿಂಕಲ್ಲಿ ನನಗೆ ಒಂದು ಸೆಲೆಕ್ಟ್ ಆಗಲಿಲ್ಲ. ಪಿಂಕಲ್ಲಿ ಅಂತ ಅಂದರೆ ನಂಗೆ ಆಪ್ಷನ್ ಸಿಗಲಿಲ್ಲ. ಅಂದರೆ ಎಷ್ಟು ರೇಂಜಲ್ಲೆಲ್ಲ ಕಾಂತ 20-25 ನನಗೆ ಆಪ್ಷನ್ ಸಿಗಲಿಲ್ಲ. ಸೊ ಮತ್ತೆ ಎಂತ ಮಾಡೋದು, ಮತ್ತು ಹಸ್ಬೆಂಡ್ ಮನೆಯವ್ರ ಜೊತೆ ಹೋದಾಗ ಸ್ವಲ್ಪ ಮುಜುಗರ ಇರುತ್ತಲ್ಲ, ಇನ್ನು ಆಲ್ರೆಡಿ ಅವರು ನಮ್ಗೆ ಗೊತ್ತಿರೋರೆ, ಆದರೂ ಸಹ ಅಲ್ಲೋ ನಂಗೆ ಇದು ಬೇಡ ಅಂತೆಲ್ಲ ಹೇಳುವಷ್ಟು ಇದಿರಲಿಲ್ಲ. ಸೊ ನಾನು ಅವ್ರು ಹೇಳಿದ್ರು ನೀ ಯಾವ್ದಾದ್ರು ತಗೋ ಅಂದ್ಕೊಂಡು, ನಾನು ಮತ್ತೆ ಹೆಚ್ಚು ಸೆಲೆಕ್ಟ್ ಮಾಡೋದು ಬೇಡ ಅಂತ ಪಿಂಕಲ್ಲಿ ಇಷ್ಟ ಇರಲಿಲ್ಲ, ಮತ್ತು ರೆಡ್ಡಿಗೆ ಶಿಫ್ಟ್ ಆದೆ. ಸೊ ಈ ಸಾರಿನೂ ಚಂದ ಇತ್ತು, ವೆಯ್ಟ್ ಇತ್ತು ತುಂಬ ಈ ಸಾರಿ. ನಾನು ಡೀಟೇಲ್ ಆಗಿ ತೋರಿಸ್ತೆ ಈ ಸಾರಿನ. ಇದು ಪ್ಯೂರ್ ಬನಾರಸಿ ಬ್ರೋಕೆಡ್ ಸಿಲ್ಕ್, ಫ್ಯಾಬ್ರಿಕ್ ಹೆವಿ ಸಿಲ್ಕ್ ಅಂತ ಹೇಳ್ಬೋದು. ಡೀಪ್ ರೆಡ್ ಮತ್ತು ಗೋಲ್ಡ್ ಝರಿಯಲ್ಲಿ ಇದೆ.
ಲೀಫ್ ಮೋಟಿವ್ಸ್ ಇದೆ. ಇದರ ಬ್ಲೌಸ್ ಅಪ್ಪ, ನನಗೆ ಈಗ ಈ ಬ್ಲೌಸ್ ಯಾಕೆ ಇಷ್ಟು ಗ್ರ್ಯಾಂಡ್ ಮಾಡಿಸಿದೆ ಅಂತ ಅನಿಸ್ತಿತ್ತೀಗ. ರೀಸನ್ ಎಂತ ಗೊತ್ತಾ? ಒಂದ್ಸಲಿ ತೋರ್ಸಮ್ಮ ಹಿಂಗೆ. ಫಸ್ಟ್ ಈ ಬ್ಲೌಸ್ ಕಂಡ್ಕೊಂಡು ಎಷ್ಟು ಗ್ರ್ಯಾಂಡ್ ಇತ್ತಂತ. ಇದಕ್ಕೆ ಬೀಡ್ಸ್ ವರ್ಕ್, ಜರ್ದೋಸಿ ಮತ್ತು ಉಲ್ಲನಲ್ಲ ವರ್ಕ್ ಎಲ್ಲ ಮಿಕ್ಸ್ ವರ್ಕ್ ಇತ್ತಿದ್ರಲ್ಲಿ, ಮಿಕ್ಸ್ ಮಾಡಿತ್ತು. ನನಗೆ ಇದು ಸಹ ಹಾಗೆ ಟ್ಯಾಗಿಗೂ ನಾನು ವರ್ಕ್ ಮಾಡಿಸಿದ್ದೆ. ಆ್ಯಂಡ್ ಇದೇ ಥರ ಬೇಕಂತ ಹೇಳಿ ತುಂಬ ಹುಡುಕಿ ಮಾಡಿ ಎಲ್ಲ ಮಾಡಿದ್ನ. ಎಷ್ಟು ಕಳಿಸಿದೆ ಅಂತ ಇಲ್ಲ ಅವರಿಗೆ, ಬಟ್ ಹ್ಯಾಂಗೆ ಹೇಳಿದ್ನೋ ನಂಗೆ ಹಾಗೆ ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ಮದುವೆಲ್ಲ ಹಂಗೆ ಇದು, ಮದುವೆ ಸ್ಟೇಜ್ ಎಲ್ಲ ತುಂಬ ಒಂಥರ ಶೈನಿ ಅಂತ ಇದು ಹೊಳಿತೈತಿ. ಇಲ್ಲಿ ಇಟ್ಟಿದ್ರಲ್ಲ ಇದು ಗ್ಲಿಟರ್ ಅಂತ ಇದು, ಸೊ ಇದು ತುಂಬ ಹೊಳಿತೈತಿ. ಎಲ್ಲ ಕೇಳ್ತಿದ್ರು ಯಾವ ಥರದ್ದು ಬ್ಲೌಸ್ ಸ್ಟಿಚ್ ಮಾಡೋದು, ಎಲ್ಲಿ ಮಾಡೋದು ಅಂತ. ಇದು ತುಂಬ ಎನ್ಕ್ವೈರಿ ಮಾಡಿ ತುಂಬ ಜನ ಬ್ಲೌಸ್ ಬಗ್ಗೆ ಹೇಳಿ ಅಂತ ಹೇಳಿ ಕುಂದಾಪುರದಲ್ಲಿ ಒಂದು ಕಡೆ ಮಾಡೋದು, ಅವ್ರದ್ದು ಈಗ ಶಾಪಲ್ಲಿ ಇಲ್ಲ. ಬಟ್ ಎಂತ ಆಯ್ತು ಅಂದರೆ ಒಂದು ಸರಿ ಹಾಕೋತಿ ಕರೆಕ್ಟ್ ಇದಿತ್ತು ನಂಗಿದು. ನೆಕ್ಸ್ಟು ನಮ್ದು ಎಂತ ರಿಸೆಪ್ಷನ್ ಅಲ್ಲ, ಅದೇ ದಿನ ರಿಸೆಪ್ಷನ್ ಆದರೆ ನಮ್ದು ಅಂದರೆ ಏನೋ ಒಂದು ಗಡಿ ಬಿಡಿಯಲ್ಲ ಅದಪ್ಪ ರಿಸೆಪ್ಷನ್. ಮದುವೆ ದಿನ ನೈಟ್ ನಮ್ಮ ಮನೇಲಿ ರಿಸೆಪ್ಷನ್ ಇದ್ದದ್ದು, ನೆಕ್ಸ್ಟ್ ಡೇ ಅವ್ರ ಮನೇಲಿ ಇದ್ದದ್ದು. ಹಂಗೆ ಅಂತದ್ದು 2 ದಿವಸ ಬಿಟ್ಟೇನೋ ಅಲ್ಲ, ಹಾಗೆ ಅಂತ ಇದ್ದೀವಿ. ಸೊ ಆ ದಿನ ಹಾಕಿದ್ದೆ ಬಿಟ್ರೆ ನಾನು ಮದುವೆ ದಿನ ಮತ್ತು ರಿಸೆಪ್ಷನ್ ದಿನ. ಮತ್ತು ಆನೆಗುಡ್ಡೆಗೆ ನಮ್ಮದು ಮದುವೆ ಆದಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಿರೋದು, ಗಣಪತಿ ದೇವಸ್ಥಾನಕ್ಕೆ. ಸೊ ಆನೆಗುಡ್ಡೆಗೆ ಹೋಗಿದ್ದೆ. ಆಗ ಒಂದು 1 hour ಏನೋ ಅಷ್ಟೇ ಹುಟ್ಟಿದ್ದು, ಮತ್ತೆ ಉಡ್ಲೇ ಇಲ್ಲ. ಬಟ್ ಇದ್ರದ್ದು ಬೀಡ್ಸ್ ಎಲ್ಲ ಕಪ್ಪಾಗಿ ಆಯ್ತು ಆಲ್ರೆಡಿ. ಅದೆಂತ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಏನು ಕೊಯ್ಲಿಲ್ಲ ಅವ್ರ ಹತ್ರ. ಇಷ್ಟು ಕಾಸ್ಟ್ಲಿ ಎಲ್ಲ ಇದಕ್ಕೆಲ್ಲ ಸ್ಪೆಂಡ್ ಮಾಡಿ ಇದೊಂದು 2 ಸಲ ಹಾಕೊಂಡ್ರೆ ಎಂತ ಯೂಸ್ ಇತ್ತು, ಅದೇ ನನ್ನ ಕೇಂಬು. ಸೊ ನಮ್ಗೆ ಗೊತ್ತಿರೋದಿಲ್ಲ, ಆಲ್ರೆಡಿ ಹಾಕೋರಿಗೆ ಗೊತ್ತಿರ್ಕಲ್ಲ ಯಾವ ಥರ ಬೀಡ್ಸ್ ಹಾಕಿತ್ತು ಏನಂತ ಗೊತ್ತಿರಕ್ಕೆ, ನಮಗೆ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ. ಫುಲ್ ಬ್ಲ್ಯಾಕ್ ಆಯಿತು. ಇದ್ರ ಮೇಲೆ ನಾನು ಐರನ್ ಕೂಡ ಮಾಡಲಿಲ್ಲ. ಯಾರೋ ಕೇಳಿ ನೀವು ಐರನ್ ಮಾಡಿದೆ ಅಂತ, ಬೀಡ್ಸ್ ಮೇಲೆ ಯಾರಾದರೂ ಐರನ್ ಮಾಡ್ತೀರಾ? ಮಾಡೋದಿಲ್ಲ. ಸೊ ನಾನು ಮಾಡಲಿಲ್ಲ. ಓಕೆ, ಈಗ ಸ್ವೆಟ್ ಆಗೋ ಜಾಗದಲ್ಲಿ ಬ್ಲ್ಯಾಕ್ ಆದರೆ ಓಕೆ, ನಾನು ಸ್ವೆಟ್ ಪ್ಯಾಡ್ ಹಾಕಲಿಲ್ಲ, ಅದಕ್ಕೆ ಸ್ವೆಟ್ ಆಗಿ ಬ್ಲೌಸ್ ಹಾಳಾಯ್ತು ಅನ್ಬೋದು. ಬಟ್ ಇಲ್ಲೆಂತ ಸ್ವೆಟ್ ಆಗ್ತಾ. ಸೊ ಇದೊಂದು ತುಂಬ ಬೇಜಾರು ನನಗೆ. ಇಷ್ಟು ಕೊಟ್ಟು ನನಗೆ ಇದು ಮತ್ತೆ ವೇರ್ ಮಾಡೋ ಆಪ್ಷನ್ ಇಲ್ದಂಗೆ ಆಯ್ತಲ್ಲ ಅಂತ. ಇದಂತೂ ಫುಲ್ ಬ್ಲ್ಯಾಕ್ ಆಯ್ತು. ಹಾಕೊಂಡ್ರೆ ಮತ್ತೆ ಒಂಥರ ತೋರೋದು. ಫುಲ್ ಬ್ಲ್ಯಾಕ್ ಅಂದರೆ ಹೊಚ್ಚಿ ಹೋಯ್ತು ಎಲ್ಲ ಕಡೆ. ಹಿಂದೋಕೆ ಮುಂದ್ಗಡೆ ಎಲ್ಲ ಹಾಳಾಯ್ತು. ಮದುವೆಯಲ್ಲ ಹೆಂಗಂತ ಹೇಳಿದ್ರೆ ಫಸ್ಟ್ ಮನೆಯಿಂದ ಮುಹೂರ್ತದ ಸಾರಿ ಮನೆಯಿಂದ ಕೊಡೋದಲ್ಲ, ಅದೇ ಉಟ್ಕೊಂಡು ಹಾಲಿಗೆ ಬಂದು ಆಮೇಲೆ ಮತ್ತೆ ಸಾರಿ ಚೇಂಜ್ ಮಾಡೋದಲ್ಲ, ಎಲ್ಲ ಕಡೆ ಹಂಗೆ ಇರುತ್ತಲ್ಲ ಹೆಚ್ಚಾಗಿ. ಇದೆಂತ ಅಂದರೆ ಗಂಡನ ಮನೆ ಸಾರಿನೇ. ಗಂಡನ ಮನೇಲಿ ಯಾವ ಸಾರಿ ಕೊಡ್ತಾರೆ ಅದೇ ಉಟ್ಕೊಂಡು. ಸೊ ಈ ಸಾರಿ ನಮ್ಮ ಮನೆಯಿಂದ ಕೊಟ್ಟದಾಗಿನ ಮತ್ತೆ ಗ್ರೀನ್ ಕಲರ್. ಈಗ ನಾನೊಂದು 2-3 ಸಾರಿ ಇದು 2-3 ಸಾರಿ ಎಲ್ಲ ಒಂದು ಸೇಮ್ ಗ್ರೀನ್ ಕಲರೇ, ಒಂದು ಡಾರ್ಕ್ ಗ್ರೀನ್, ಒಂದು ಪ್ಯಾರೆಟ್ ಗ್ರೀನ್, ಇನ್ನೊಂದು ಲೈಟ್ ಗ್ರೀನ್ ಹಾಕೋಣ. ಸೊ ಇದು ಹಂಗೆ. ಮತ್ತೆ ಈ ಸೀಮಂತ ಟೈಮಲ್ಲಿ ಗ್ರೀನ್ ಸ್ವಲ್ಪ ಆದ್ರೂ ಇಟ್ಕಂತಲ್ಲ, ಅದು ಮೈ ಮೇಲೆ ಇಟ್ಕಂತ. ಒಂದೇ ಅಮ್ಮನ ಮನೆ ಸಾರಿ ಇಲ್ಲ ಒಂದು ಗಂಡನ ಮನೆ ಸಾರಿ ಆ ಥರ. ನನಗೆ ಗ್ರೀನ್ ಅಲ್ಲಿ ತಗೊಂಡು ಇಷ್ಟ ಇರಲಿಲ್ಲ, ಆಲ್ರೆಡಿ ಗ್ರೀನ್ ಇದ್ದಿತ್ತಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಗೋಲ್ಡ್ ಮತ್ತು ರೆಡ್ ಆ ಕಾನ್ಸೆಪ್ಟಲ್ಲಿ. ಮದುವೆ ಟೈಮಲ್ಲೇ ನಾನು ಅನ್ಕೊಂಡಿದ್ದೆ ಒಂಥರ ಗೋಲ್ಡ್ ಕಲರ್ ಸಾರಿ ತಗೊಂಡ್ಕೊಂಡ್ರೆ. ನನ್ನ ಹಸ್ಬೆಂಡ್ ಬೇಡ ಗೋಲ್ಡ್ ತಗೊಂಬೇಡ ಬೇರೆ ತಗೊಂಡ್ರು. ಮತ್ತು ಆಗ ಚೇಂಜ್ ಮಾಡಿದೆ. ಅಟ್ಲೀಸ್ಟ್ ಸೀಮಂತ ಟೈಮಲ್ಲಿ ತಗೊಂಬ ಅಂತ ನಾನು ಗೋಲ್ಡ್ ಕಲರ್ ಸಾರಿ ತಗೊಂಡು ತೋರಿಸ್ದೆ ನೆಕ್ಸ್ಟ್. ಸೊ ಅಮ್ಮನ ಮನೆಯಿಂದ ಗ್ರೀನ್ ಆಯ್ಕೆ ಅಂದ್ರೆ ಅಮ್ಮ ಮತ್ತೆ ನೀನು ಗ್ರೀನ್ ತಗೊಂಡ್ಕೆ ಸರಿ ಆಯ್ತಿಲ್ಲ, ಸೀಮಂತ ದಿನ ಕೂತ್ಕೊಂಡು ಫಸ್ಟ್ ಮೈ ಮೇಲೆ ಹಾಕೋಕಿರುತ್ತಲ್ಲ, ಸೀಮಂತ ಕೂತ್ಕೊಂಡಾಗ ಹಿಂಗೆ ಜಸ್ಟ್ ಮೈ ಮೇಲೆ ಹಾಕೋಕಿರುತ್ತೆ ಮನಿ ಸೀರೆ ಅಂದ್ಕೊಂಡು ಸ್ವಲ್ಪ ಹೊತ್ತು. ಸೊ ಈ ಸಾರಿ ತಗೊಂಡೆ. ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲೂ ಕಲರ್ ಬ್ಲೌಸ್ ಮತ್ತೆ ಸಖತ್ತಿತ್ತು ಕಲರ್. ನಂಗೆ ಅದು ಇಷ್ಟ ಆಯ್ತು. ಗ್ರೀನ್ ಆದ್ರೂ ಬ್ಲೂ ಬ್ಲೌಸ್ ಅಲ್ಲ ಸಖತ್ತಂತ ಇದು ಚೂಸ್ ಮಾಡಿದೆ. ತೋರಿಸ್ದೆ ನಿಮಿಷ ನಿಮಗೆ ಇದನ್ನ ಪಲ್ಲು ಮತ್ತು ಅದು ಬೇರೆ ಮಾಡಿ ತೋರಿಸುವ. ಇದಲ್ಲ ಇದನ್ನು ತೋರಿಸಮ್ಮ ಈ ರೀತಿ. ಇದನ್ನ ನನಗೆ ಇವರು ನನ್ನ ಮಮ್ಮನ ಹೆಂಡತಿ ಇದು ಮಾಡಿಕೊಟ್ಟದ್ದು, ಯಾವುದು ಇದು ಕುಚ್ಚ ಹಾಕಿ ಕೊಟ್ಟದ್ದು. ಇದನ್ನು ಸಹ ನಾನು ಒಂದು ಯಾವುದ್ರಲ್ಲೂ ಇಮೇಜ್ ಅವರಿಗೆ ಫೋಟೋ ಕಳಿಸಿ ಹೇಳಿದೆ ನನಗೆ ಇದೇ ರೀತಿ ಮಾಡ್ತಾರೆ ಅಂತ. ಸಾರಿ ಬ್ಲೂ ಮತ್ತು ಗ್ರೀನ್ ಕಾನ್ಸೆಪ್ಟಲ್ಲೇ ಮಾಡಿಸಿದೆ. ಇದು ಸಹ ಚಂದ ಇತ್ತು ಕಡಿಮೆ. ಇದಕ್ಕೆ ಬಂದಿದ್ದ ಬ್ಲೌಸ್ ನಾನು ಸ್ಟಿಚ್ ಮಾಡಲಿಲ್ಲ. ಫಸ್ಟ್ ಅನ್ಕೊಂಡೆ ನಾನು ಇದೇ ಬ್ಲೌಸನ್ನ ಹಾಕುವ ಅನ್ಕೊಂಡೆ. ಮತ್ತು ಸ್ವಲ್ಪ ಚೇಂಜಸ್ ಇರಲಿ ಅಲ್ಲ, ಎಲ್ಲ ಸಲ ಹ್ಯಾಂಡ್ ವರ್ಕ್ ಅಂತಕ್ಕಂತ ನಾನು ಅದಕ್ಕೆ ಈ ಥರ ಆಲ್ಟರ್ನೇಟಿವ್ ಬ್ಲೌಸ್ ರೆಡಿ ಅಂದರೆ ಸ್ಟಿಚ್ ಮಾಡಿಸಿದ್ದೆ. ಇಲ್ಲಿ ಸಾಯಿರಾಮಲ್ಲಿ, ಉಡುಪಿ ಸಾಯಿರಾಮಲ್ಲಿ ಈ ಬಟ್ಟೆ ಸಿಗುತ್ತಲ್ಲ ಎಲ್ಲ ಥರದ ಕಟ್ ಪೀಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನಾನು ಇದು ಚೂಸ್ ಮಾಡಿ. ಇದು ಗ್ರ್ಯಾಂಡ್ ಇದೆ ಅಂತ ಬ್ರೋಕೆಡ್ ಪೀಸ್ ಸಮಥಿಂಗ್ ಏನೋ, ಅದೊಂಥರ ಬುಟ್ಟ ಡಿಸೈನ್. ಫ್ರಂಟ್ ಹುಕ್ಸ್, ಬ್ಯಾಕ್ ಫುಲ್ ಕ್ಲೋಸ್.
ಇದನ್ನು ನನ್ನ ತಂಗಿ ಎರಡನೇ ತಂಗಿದು ಮೆಹಂದಿಗೆ ಹಾಕೊಂಡಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿ ವೇರ್ ಮಾಡಿದ್ದೆ. ಆ ಫೋಟೋಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಹಾಕಿದೆ, ಶಾರ್ಟ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೀವಿ ಅನಿಸುತ್ತೆ. ಓಕೆ, ಇದು ಸೆಮಿ ಕಾಂಜಿವರಂ ಸಿಲ್ಕ್, ಬ್ಲೆಂಡೆಡ್ ಸಿಲ್ಕ್, ಪ್ಯಾರೆಟ್ ಗ್ರೀನ್ ಮತ್ತು ಗೋಲ್ಡ್ ಸರಿ ಇದೆ, ರಾಯಲ್ ಬ್ಲೂ ಬಾರ್ಡರ್ ಮತ್ತು ಫ್ಲೋರಲ್ ಮೋಟಿವ್ಸ್ ಎಲ್ಲ ಇದೆ. ಇದು ನನ್ನ ಸೀಮಂತದ ಸಾರಿ, ಬೇಬಿ ಶೋರಿ. ಈ ಸಾರಿ ಮಾತ್ರ ಅನ್ಕೊಂತೀನಿ ನಾನು ಸ್ವಲ್ಪ ಟೈಮ್ ತಗೊಂಡಂತ, ಸ್ವಲ್ಪ ಟೈಮ್ ತಗೊಂಡೆ ಅಂತಕೊಂಡು ಗೊತ್ತಿಲ್ಲ. ಸ್ಕ್ವೇರ್ ಡಿಸೈನಲ್ಲಿ ಅದ್ರದ್ದು ಪಲ್ಲು ಹಿಂಗಿತ್ತು, ಉಲ್ಟಾನ ಇದು. ಹಾಂ, ಇದು ಉಟ್ಟಾಗ ತುಂಬ ಚಂದ ಕಾಣುತ್ತಲ್ಲ, ಶೈನಿ ಸಾರಿ ಲೈಕ್. ಇದನ್ನು ನನ್ನ ಅತ್ತೆ ಮಗಳು ಒಬ್ಬರು ಕುಚ್ಚು ಹಾಕಿಸಿ ಕೊಟ್ಟಿದ್ದ. ಇದು ಹಂಗೆ ತುಂಬ ಚಂದ ಮಡಿಯಾಗಿ ಕೊಟ್ಟಿದ್ದು ಮಾಲಿನ್ಯಕ. ಓಕೆ, ಇದರ ಪಲ್ಲು ಇದ್ರ ಬ್ಲೌಸ್ ನಾನು ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೆ, ಹಾರ್ಟ್ ಶೇಪ್ ಬ್ಲೌಸ್ ಮಾಡಿದ್ದಕ್ಕೆ ಹಿಂಗೆ ಹಾರ್ಟ್ ಶೇಪ್ ಇತ್ತು ಕಾಣಿಸಿದ್ದಾನ. ಆ್ಯಂಡ್ ಹ್ಯಾಂಡ್ಸಿಗೆ ಅಂತ ಇಡಲಿಲ್ಲ ನಾನು, ಅದು ಸ್ವಲ್ಪ ರಿಚ್ ಲುಕ್ ಇತ್ತಲ್ಲ, ಸುಮ್ಮನೆ ಯಾಕಂತ ಹಾಕಲಿಲ್ಲ. ಇದು ಹ್ಯಾಂಡ್ ವರ್ಕ್, ಥ್ರೆಡ್ ವರ್ಕ್ ಅಂತ. ಇದು ಯಾವ ಕಲರ್ ಅಂದರೆ ಒಂಥರ ಟೊಮೆಟೊ ಕಲರ್ ಅಂತ ಬ್ಲೌಸ್. ಇದು ಟೊಮೆಟೊ ಕಲರ್, ಒಂದು ಟಿಪ್ ಹೇಳ್ಕ, ಇದೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಯಾರೂ ಫಾಲೋ ಮಾಡೋಕೆ ಹೋಗ್ತಿಲ್ಲ. ಸಾರಿ ಯಾವತ್ತೂ ನೀವು ಒಂದೇ ಕಡೆ ಇಡಬೇಡಿ. ಈಗ ಈ ರೇಷ್ಮೆ ಸಾರಿ ಅದೆಲ್ಲ ಜಾಸ್ತಿ ನಾವು ಒಂದೇ ಕಡೆ ಇಡೋದ್ರಿಂದ ಅದರೊಳಗೆ ಒಂಥರ ಬ್ಲ್ಯಾಕ್ ಹೊಡಿತಾರೆ. ಬಟ್ ನನಗೂ ಎಕ್ಸ್ಪೀರಿಯನ್ಸ್ ಇರ್ತದೆ, ಯಾಕಂದರೆ ನಾನು ನಿಮ್ಮೆಲ್ಲರ ಥರನೇ ಸಾರಿನ ಆಗಾಗ ಹೊರಗಡೆ ಹಾಕೋ ಅಭ್ಯಾಸ ಇಲ್ಲ. ಒಂದ್ಸಲಿ ತಗೊಂಡು ವಾರ್ಡ್ರೋಬಲ್ಲಿ ಹಾಗೆ ಇಡ್ತೆ, ಮತ್ತದು ನಂಗೆ ನೆನಪಪ್ಪುದು ಇನ್ನೊಂದು ಸಾರಿ ಯಾವತ್ತಾರು ಸಾರಿ ನಾನು ಉಡ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಮಾತ್ರ. ಸಾರಿನ ನಾವು ಯಾವತ್ತು ಅಟ್ಲೀಸ್ಟ್ ಫೋಲ್ಡಿಂಗ್ ಅದು ಆಚೆ ಮಾಡಿ ಇಟ್ಕೊಂತ, ಆಗ ಸಾರಿ ಒಳ್ಳೆ ಕಂಡೀಷನಲ್ಲಿ ಇರುತ್ತಂತೆ. ನೋಡುವ, ಇನ್ನಾದರೂ ಟ್ರೈ ಮಾಡುವ ಸಾರಿನ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡು. ಸ್ವಾತಿ ಬಿಸಿಲು ಅಂತ ಬತ್ತು ವರ್ಷಕ್ಕೊಂದ್ಸರಿ ಅಕ್ಟೋಬರ್ ತಿಂಗಳಲ್ಲ, ಆ ಟೈಮಲ್ಲಿ ಹಾಕಿದ್ರೆ ಇದು ಸಾರಿಯಲ್ಲಿ ಹುಳಗಳೆಲ್ಲ ಸಾರಿಯಲ್ಲಿ ಇದ್ದರೆ ಅದು ಹೊತ್ತಂತೆ ಒಳ್ಳೆಯದು. ಸೊ ಓಕೆ, ಬಾಯ್.